ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ಮೂವೀಸ್ ಯೂಟ್ಯೂಬ್ ಚಾನಲ್ಗೆ. ತುಂಬ ದಿನ ಆಯಿತು, ಅಂದರೆ ಒಂದು ತಿಂಗಳು ಗ್ಯಾಪ್ ಆಯಿತು ನಾನು ವೀಡಿಯೋ ಮಾಡಿ. ಯಾಕಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಟೈಮ್ ಅಂತೂ ಸಿಕ್ಕೇ ಇಲ್ಲ ಯಾವ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಆಲ್ಮೋಸ್ಟ್ ಕೆಲವೊಂದು ಸಿನಿಮಾಗಳು ಬಂದು ಹೋಯಿತು, ಆದರೆ ಅದ್ರದ್ದು ರಿವ್ಯೂ ಕೊಡೋದಕ್ಕಾಗಲಿಲ್ಲ. ಅಪ್ಡೇಟ್ಸ್ಗಳು ಇದ್ದರೂ ಕೂಡ ಮಾಡೋದಕ್ಕಾಗಲಿಲ್ಲ. ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಬಟ್ ನಿಮಗೋಸ್ಕರ ಈ ಸಿನಿಮಾದ ರಿವ್ಯೂ ಮಾಡಲೇಬೇಕು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ದಂಥ ಸಿನಿಮಾ ಇದು. ಅದಕ್ಕೋಸ್ಕರನೇ ಸಿನಿಮಾನ ಇವತ್ತು ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದೆ. ನೋಡ್ಕೊಂಡು ಬಂದಮೇಲೆ ನನಗೇನು ಅನ್ನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲು ಹೊಡೆದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೇ ಬಿಡ್ತೀನಿ. ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದರೆ ಅದಕ್ಕೆ ಬ್ರ್ಯಾಂಡ್ ಅಂತ ಕರೀತಾರೆ. ಅಂದರೆ ಅದ್ರ ಹಿಂದೆ ವರ್ಕ್ ಮಾಡುವಂಥ ಡೈರೆಕ್ಟ್ರ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಮ್ಯೂಸಿಷಿಯನ್ ಆಗಿರ್ಬೋದು, ಎಲ್ಲನೂ ಇನ್ನು ಆರ್ಟ್ ಡೈರೆಕ್ಟ್ರು ಇನ್ನೂ ತುಂಬ ಜನ ಎಲ್ಲ ಲೆಜೆಂಡ್ಸ್ ಅಂತ ಕರೀತಾರೆ ಅವ್ರನ್ನ. ಆದರೆ ಈ ಸಿನಿಮಾಗೆ ಬ್ರ್ಯಾಂಡು ರಾಮ್ ಚರಣ್ ಅವರಲ್ಲ. ಈ ಸಿನಿಮಾಗೆ ಶಂಕರ್ ಅವರೇ ಬ್ರ್ಯಾಂಡ್ ಅಂತ ಹೇಳ್ಬೋದು. ಯಾಕಂದರೆ ಅವರ ಪ್ರೀವಿಯಸ್ ಸಿನಿಮಾಗಳು ನೋಡ್ತಿದ್ರೆ ಮೈ ರೋಮಾಂಚನ ಆಗುತ್ತೆ. ಬಟ್ ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತೆ ಆಯಿತು ಅಂತಾರಲ್ವ, ಅದೇ ಥರನೇ ಆಗಿರೋದು ಲಾಸ್ಟ್ 2 ಸಿನಿಮಾಯಿಂದ. ನಾನು ಯಾವ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಭಾರತೀಯುಡು 2 ಸಿನಿಮಾ ಬಂದ ಮೇಲೆ ಎಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಆಗಿತ್ತು ಅವ್ರ ಮೇಲೆ ಅಂತಂದರೆ, ಇವರೇನಾ ಶಂಕರು, ಇವ್ರ ಸಿನಿಮಾಗಳನ್ನ ಇದು ಅನ್ನೋ ಡೌಟನ್ನ ಅವರೇ ಹುಟ್ಟಾಕಿದ್ರು ಅವರ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ನಿಂದ. ಬಟ್ ಈ ಸಿನಿಮಾ ಬಂದು ಅವರು ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ರಾಯರ್ ಕುದುರೆ ಇನ್ನೂ ದೊಡ್ಡದಾಗೆ ಕತ್ತೆ ಆಯಿತು. ಈ ಸಿನಿಮಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಚೆನ್ನಾಗೇ ಇಲ್ಲ ಗುರು. ಏನು ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಅದು, ಶಂಕರ್ ಅವರ ಅಂತ ಅನಿಸ್ಬಿಡುತ್ತೆ. ಇದನ್ನು ಶಂಕರ್ ಅವ್ರು ಮಾಡಿರೋದಾ ಅಥವಾ ಬೇರೆ ಯಾರೋ ಮಾಡಿರೋದಾ ಅಂತಲೇ ಅನಿಸುತ್ತೆ, ಅಷ್ಟು ಡೌಟ್ ಇದೆ. ಸಿನಿಮಾ ಸ್ಟಾರ್ಟ್ ಆಗ್ತಾನೆ ಬೋರಿಂಗೇ ಗುರು. ಎಲ್ಲೂ ಇಂಟ್ರೆಸ್ಟಿಂಗ್ ಅನ್ನೋದು ಇಲ್ಲವೇ ಇಲ್ಲ. ಅದೇ ರೆಗ್ಯುಲರ್ ಟೆಂಪ್ಲೇಟು, ಅದೇ ಸ್ಟೋರಿನ ಮತ್ತೆ ರಿಪೀಟ್ ಮಾಡೋದು. ಸೊಸೈಟಿ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಹೀರೋಗೆ ಯಾವ ಥರ ಇರುತ್ತೆ, ಆ ಇಂಪ್ಯಾಕ್ಟ್ ಎಲ್ಲನೂ ಸೇಮ್ ಟೆಂಪ್ಲೇಟೇ. ಅಂದರೆ ಬೇರೆ ಸಿನಿಮಾಗಳಲ್ಲಿ ಮಾಡಿದಂಥ ಟೆಂಪ್ಲೇಟ್ ಥರನೇ ಇದರಲ್ಲಿ ಪ್ರೆಸೆಂಟ್ ಮಾಡಿರೋದು. ಇನ್ನು ರಾಮ್ ಚರಣ್ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ ಆ್ಯಕ್ಟಿಂಗ್ ಆದರೂ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಇದರಲ್ಲಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಓಕೆ ಅಂತ ಹೇಳ್ಬೋದು. ಮ್ಯೂಸಿಕ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಗುರು. ಏನು ತಮ್ಮನ್ನವರು ಬರ್ತಾ ಬರ್ತಾ ಅವ್ರೂ ರಾಯರ್ ಕುದುರೆ ಕತ್ತೆ ಆಯ್ತಂತಾರಲ್ಲ, ಹಂಗೇನೆ ಇವ್ರೂ ಆಗಿರೋದು. ನಿಜವಾಗ್ಲೂ ಚೆನ್ನಾಗಿಲ್ಲ. ಸಿನಿಮಾನ ಯಾರ್ಯಾರೆಲ್ಲ ನೋಡ್ಕೊಂಬಂದಿದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ಈ ಸಿನಿಮಾ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾಗೆ ಹೋಗಿದ್ದು. ಬಟ್ ರಿವ್ಯೂ ಅನ್ನೋದು ಕೊಡಲೇಬೇಕಾಗತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡಿದಂಥ ಆಡಿಯನ್ಸ್ಗಳು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಖಾಲಿ ಇದೆ, ಫಿಲ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.